ನನಗೆ ದೊಡ್ಡ ದೊಡ್ಡ ಮೀಸೆ ಅಂದ್ರೆ ಸಾನೇ ಇಷ್ಟ. ಅದನ್ನ ಸಾವ್ತಾ ನನ್ನನ್ನೇ ಮರ್ತು ಬಿಡ್ತೀನಿ. ಈ ಚಿಕ್ಕ ಮೀಸೆನ ದೊಡ್ಡ ಮೀಸೆ ಮಾಡ್ಕೊಂಡು ನೀವದನ್ನ ಸೌರೋ ಹಾಗೆ ಮಾಡ್ತೀನಿ. ನನ್ನ ಮೀಸ ಕಂಡ್ರು ಕೋಪ ಬಂದದ, ಕೆಟ್ಟ ಕೋಪ ಬರುತ್ತೆ. ಒಂದ್ಸತ ನನ್ನ ಮೀಸನ ಬೋಳ್ಸಿ ಹಂಗೆ ಕಾಣಿಸ್ತೀನಿ ಅಂತ ನೋಡ್ಲೇಮೆ. ಶಂಸಿ ಮಧುರವ್ರೆ, ನಮ್ಮ ಬಾಬಣ್ಣಂಗೆ ಮೀಸೆ ತೆಗಿಯೋ ಕೇಳಲ್ಲ. ನೀವು ಬೇಕಾದ್ರೆ ಚಂದನ್ ಅವ್ರಿಗೆ ಮೀಸೆ ಜೊತೆಗೆ ತಲೆನೂ ಬೋಳ್ಸಿ. ಈ ಹಾಳಾದ ರಾಕಿ ಫೋನ್ ರಿಸೀವ್ ಮಾಡ್ತಿಲ್ವಲ್ಲ, ಎಲ್ಲಿ ಸತ್ತ ಈ ಅರೆ ಹುಚ್ಚ? ಎಲ್ಲಿ ಕೂಡ ಸಾಯ್ಲಿಲ್ಲ, ನಾನು ಇಲ್ಲೇ ಇದ್ದೇನೆ. ಸಾರಿ, ಐ ಆಮ್ ವೆರಿ ಸಾರಿ. ರಾಕಿ ನೀನ್ ಇಲ್ಲ ಅಂದ್ಕೊಂಡು ಹುಚ್ಚ ಅಂದ್ಬಿಟ್ಟೆ ಕಣ. ತೊಂದರೆ ಇಲ್ಲಪ್ಪ, ನಾನು ಕೂಡ ನೀವಿಲ್ಲ ಅಂದ್ಕೊಂಡು ಕಂಡಾಪಟ್ಟಿ ಸರ್ತಿ ನಿಮ್ಮನ್ನು ನಾಳೆ ಹಾಕೊಂಡಿದ್ದೇನೆ. ರಾಕಿ ರಾಕಿ ಎಲ್ಲೋಗಿದ್ಯಾ? ಹೇಳಿದಲ್ವಾ, ನನಗೆ ಶೂಟಿಂಗ್ ಇತ್ತು, ಮುಗಿಸಿಕೊಂಡು ಬರುವಾಗ ಲೇಟ್ ಆಯಿತು. ಬೇಗ ಮುಗಿತಿತ್ತು, ಆದರೆ ಅದರಲ್ಲಿ ಒಂದು ಸ್ಟಾಕ್ ಕೊಡುವ ಸೀನ್ ಇತ್ತು. ಅವರು ಡೂಪ್ಲಿಕೇಟ್ ಸ್ಟಾಕ್ ಯೂಸ್ ಮಾಡಿದ್ರು, ವರ್ಕೌಟ್ ಆಗಲಿಲ್ಲ. ಆಮೇಲೆ ಜನರೇಟರ್ ತರಿಸಿ ಒರಿಜಿನಲ್ ಸ್ಟಾಕ್ ಕೊಟ್ಟರು, ಆಗ ವರ್ಕೌಟ್ ಆಯಿತು. ಅದು ನೀವೆಂತದಕ್ಕೆ ನನ್ನನ್ನು ಕಾಯ್ತಾ ಇದ್ರಿ? ಅದು ನನಗೊಂದು ಮೀಸೆ ಬೇಕಾಗಿತ್ತು ಕಣ. ಐ ಲೈಕ್ ಇಟ್. ಮೀಸೆ ಇಲ್ಲದವನ ಹತ್ರ ಮೀಸೆ ಕೇಳ್ತಿರಲ್ವಾ? ನಿಮ್ಮ ಹತ್ರ ಉಂಟಲ್ವಾ ಮೀಸೆ? ಹಂಗಲ್ಲ ಕಣ, ನಿನ್ನ ಈ ಮೇಕಪ್ ಕಿಟ್ ಒಳಗಿದೆಯಲ್ಲ, ಅದ್ರಲ್ಲಿ ಒಂದೇ ಒಂದು ಮೀಸೆ ಬೇಕಾಗಿತ್ತು ಕಣ. ಅಯ್ಯೋ ಜನ್ನಣ್ಣ, ನನ್ನಲ್ಲಿರುವ ಮೀಸೆ ನಿಮಗೆ ಸೆಟ್ ಆಗುದಿಲ್ಲ. ನಿಮ್ಮ ಮೀಸೆ ಚಂದ ಉಂಟಲ್ಲ. ಅದು ಮಧುರನ್ಗೆ ನನ್ನ ಉದ್ದ ಮೀಸೆಲ್ ನೋಡ್ಬೇಕು ಅಂತ ಆಸೆ ಅಂತೆ. ನೀನು ಈ ಮೀಸೆ ಕೊಟ್ರೆ ಅಂಟಿಸ್ಕೊಂಡು ಹೋಗಿ ಅವಳು ತೋರಿಸಿ ಖುಷಿ ಪಡಿಸೋಣ ಅಂತ. ಮಧುರ ಬಾಬಿ ಕೇಳ್ತಿದ್ದಾರೆ ಅಂದದಕ್ಕೆ ಕೊಡ್ತಾ ಇದ್ದೇನೆ. ನೀವು ಕೇಳಿದ್ರೆ ಕೊಡ್ತಾ ಇರಲಿಲ್ಲ. ಇದರಲ್ಲಿ ಡಿಫ್ರೆಂಟ್ ಮೀಸೆ ಉಂಟು, ಯಾವ್ದು ಬೇಕು ಅದನ್ನು ಚಾಯ್ಸ್ ಮಾಡಿ. ಹೆಂಗಿದ್ಯಾ? ಏನ್ ಗೌಡ್ರ, ಗುಜರಿ ಅಂಗಡಿ ಕ್ಲೋಸ್ ಮಾಡ್ಕೊಂಬಂದ್ರ? ಮಾಡ್ಕೊಂಡ್ ಬರ್ಲೇಬೇಕು, ಇಲ್ಲಾಂದ್ರೆ ನಿಮ್ಮಂತ ನಾಲಾಯಕಗಳು ಇರೋ ಬರೋದ್ನೆಲ್ಲ ದೋಚ್ಕೊಂಡೋಗಿ ರಂಗೋಲಿ ಹಾಕ್ಬಿಡ್ತಾರೆ. ಓದ್ಕೊಂಡು ಹೋಗೋಂಥದ್ದು ಏನಿದೆ ಬಿಡಿ. ಗೌಡ್ರೆ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ನೀವ್ಯಾಕೆ ಬಂದ್ರು ನಾನು ಅದಕ್ಕೆ ಬಂದಿ. ನಾನು ರಾಖಿ ಹತ್ರ ಮೀಸೆ ತಗೊಳಕ್ ಬಂದಿದ್ದೇನಾದ್ರು ಈ ಗೌಡ್ರಿಗೆ ಗೊತ್ತಾಗೋಯ್ತಾ? ನಾಲಾಯಕ ಅವ್ರಿಗೆ ನಾನು ಮೀಸೆ ತಗೊಳಕ್ ಬಂದಿನಿ ಅಂತ ಗೊತ್ತಾಗಿರಲ್ಲ. ರಾಖಿ, ಆಮೇಲೆ ಸಿಗ್ತೀನಿ ಕಣ. ಮಾಸ್ಟ್ರೆ, ನಿಮಗೆ ನನ್ನಿಂದ ಎಂತಾದ್ರೂ ಸಹಾಯ ಆಗಬೇಕಿತ್ತ? ಅದಕ್ಕೆ ಹೇಳ್ಬಿಡ ಹುಡಿಕೊಂಬಂದಿರೋದು. ಅದ ಕೂಡ ಅಷ್ಟು ಕರೆಕ್ಟಾಗಿ ಹಂಗೆ ಹೇಳ್ಬಿಟ್ಟ. ಅದು ಆಗ್ಬೇಕಿದ್ರಲ್ಲೂ ನೀವು ನನ್ನ ಹತ್ರ ಬರೋದು. ಇಲ್ಲ ನಾನು ಬಂದು ನಿಮ್ಮ ಹತ್ರ ಬೆನ್ನು ಹೋಗ್ತೀರ ಸೀದಾ. ಚಿಕ್ಕಲ್ಲ ಅದ ಕಲ್ತಿಬಿಟ್ರು. ನನ್ನ ಥರದ್ದೇ ಮೀಸೆ ಇನ್ನೊಂದಿದ್ರು ಕೊಡ್ಡ. ಓಯ್ ಅಣ್ಣಪ್ಪ, ನಿಮ್ಮ ಇರುವ ಮೀಸೆ ಚಂದ ಉಂಟಲ್ಲ, ಪುನಃ ನನ್ನ ಮೀಸೆ ಅಂತದಕ್ಕೆ? ಅದ್ಯಾಣ ಗೊತ್ತಿಲ್ಲ ಕಣ. ಪುಟ್ ಮಲ್ಲಿಗೆ ಮೀಸೆ ಅಂಟಿಸ್ಕೋಬೇಕು ಅಂತ ಬಾಯ್ಕ ಬಂದ್ಬಿಟ್ಟದೆ, ಅದಕ್ಕೆ ಕೇಳ್ದಿ. ಪುಟ್ಟಕ್ಕ ಕೇಳಿದ್ರೆ ನನ್ನ ಜೀವ ಬೇಕಾದ್ರೆ ಕೊಡ್ತೇನೆ. ಇದರಲ್ಲಿ ಚಂದ್ರ ಮೀಸೆ ಉಂಟು, ಯಾವ್ದು ಬೇಕು ತಗೊಳ್ಳಿ. ಕೆಚ್ ಕೆಚ್ ಕೆಚ್. ಈ ಮೀಸೇನೇನಾದ್ರೂ ಪುಟ್ಟಬಲ್ಲಿ ಅವ್ರು ನೋಡ್ಬಿಟ್ರೆ ಓಡ್ ಬಂದು ಖುಷಿಯಿಂದ ಕುಡಿದು ಆಡ್ಬಿಡ್ತಾರೆ. ತಗತ್ತು ಗಮ್ಮತ್ತು ಈ ಮೀಸೆಗಿದೆ. ಪುಟ್ಟಮಲ್ಲಿಯವರೇ, ನಿಮ್ಮ ಕೋಮಲವಾದ ಕೈಗಳಿಂದ ಈ ಮೀಸೆನ ಒಂದೇ ಒಂದ್ಸಲ ಸ್ಪರ್ಶಿಸ್ಬಿಟ್ರೆ ಈ ಮೀಸೆ ಅಂಟಿಸ್ಕೊಂಡಿದ್ದಕ್ಕೂ ಸಾರ್ಥಕ ಆಗ್ಬಿಡುತ್ತೆ. ಪುಟ್ಟಮಲ್ಲಿಯವರೇ, ಹೊರಗಡೆ ಬನ್ನಿ. ನಾನು ಜಿತೇಂದ್ರ, ನೀನು ಶ್ರೀದೇವಿ. ನಾನು ಜಿತೇಂದ್ರ, ನೀನು ಶ್ರೀದೇವಿ. ಡ್ರಿಲ್ ಡ್ಯಾನ್ಸು ಆಡೋಣ ಬಾರ. ನೀನು ಜಿತೇಂದ್ರ, ನಾನು ಶ್ರೀದೇವಿ. ನೀನು ಜಿತೇಂದ್ರ, ನಾನು ಶ್ರೀದೇವಿ. ಡ್ರಿಲ್ ಡ್ಯಾನ್ಸು ಆಡೋಣ ಬಾರ. ನಾನು ಜಿತೇಂದ್ರ, ನೀನು ಶ್ರೀದೇವಿ. ಏನಾಗಿ ನೋಡ್ತಿದ್ದೀರಾ ಪುಟ್ಟಮಲ್ಲಿಯವರೇ? ನಿಮ್ಮ ಅಕ್ಕದ ಮೇಲಿರೋ ಈ ಮೀಸೆ ನಾನಿ. ಈ ಮೀಸೆ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ? ಜೀವನ ಪೂರ್ತಿ ಕೊಬ್ಬರಿ ಎಣ್ಣೆ ಹಾಕಿ ಬಾಚ್ತಾನೆ ಇರಬೇಕು ಅನ್ಸುತ್ತೆ. ಆದ್ರೆ ಅಷ್ಟೊಂದು ಕೊಬ್ಬರಿ ಎಣ್ಣೆ ಎಲ್ಲಿಂದ ತರೋದು ಅಂತ ಯೋಚನೆ ಮಾಡ್ತೀವಿ. ನೀವು ಎಣ್ಣೆ ಬಗ್ಗೆ ಯೋಚನೆ ಮಾಡಬೇಡಿ, ಬಾಚೋದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡಿ. ಹಂಗಂದ್ರೆ
ಚಂದನವ್ರೆ, ಈ ಮೀಸೆ ಹಿಡ್ಕೊಂಡು ಆಕಾಶದಲ್ಲಿ ಹಾರಾಡ್ಬೇಕು ಅನಿಸ್ತದೆ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ ಪುಟ್ಟಮಲ್ಲಿ ಅವರೇ? ಒಂದ್ಸಲ ಈ ಮೀಸೆನ ಹಿಡ್ಕೊಳ್ಳಿ, ಆಕಾಶದಲ್ಲಿ ಹಾರದಷ್ಟೇ ಅನುಭವ ಆಗುತ್ತೆ. Let's start love game. Jody's gonna get the fame. Don't beat BB sound. Doom taka, doom taka, doom taka. ಚೋರಿ ಹಿಂದೆ ಹೊಂಟು ಬಿಟ್ಟು ಲೆಫ್ಟ್ ಟು ರೈಟ್ ಚಾರಿ, ಯಾಕೋ ಏನೋ ಮರೆತು ಬಿಟ್ಟ ಅವನ ಮನೆಯ ದಾರಿ. ಬಂಧನ ಬಂಧನ ಲೇಟೆಸ್ಟ್ ಬಂಧನ, ಕೊಟ್ಬಿಟ್ಟು ಬಾಗಿನ ಇಸ್ಕೊಂಡೆ ಹತ್ತನ. ಡೇಟದು ಫಿಕ್ಸ್ ಇದೆ, ತಿಂಗಳು ಗೊತ್ತಿದೆ, ಬ್ಲಸ್ಸಿಂಗ್ ಮಾಡ್ಬಿಟ್ರಿ. ಚಂದನವ್ರೆ, ನೀವು ಭಾರ ಆಯ್ತಿಲ್ವೇ? ಭಾರ ಯಾಕಾಗುತ್ತೆ ಪುಟ್ಟಮಲ್ಲಿ ಅವರೇ? ನೀವು ಹಿಡ್ಕೊಂಡಿರೋದು ನನ್ನ ಮೀಸೆನಾ? ನನಗೆ ಹೆದರಿಕೆ ಆಯ್ತಾನೆ. ನನ್ ಭಾರಕ್ಕೆ ಎಲ್ಲಿ ಮೀಸೆ ಕಿತ್ತೋದು ಅಂತ ನಾ ಬಿಟ್ಬಿಡ್ತೀನಿ. ಬಿಡ್ಬೇಡಿ ಪುಟ್ಟಮಲ್ಲಿ ಅವರೇ, ಬಿಡ್ಬೇಡಿ. ನೀವು ಹಿಡ್ಕೊಂಡಿರೋದು ನನ್ನ ಮೀಸೆ ಅಲ್ಲ, ನನ್ನ ಹೃದಯನ. ದಯವಿಟ್ಟು ಬಿಡ್ಬೇಡಿ, 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 ಬಿಡ್ಬೇಡಿ. ನಾನು ಕಂಡಿದ್ದ ಕನಸ ದೇವ್ರೆ, ಈ ಕನಸನ್ನ ನಿಜ ಮಾಡಪ್ಪ. ಮಧುರ ಅವ್ರೆ, ನಿಮ್ಮ ಪ್ರೀತಿನ ಪಡ್ಕೊಳ್ಳೋಕ್ಕೋಸ್ಕರ ನಾನು ಶಾನೆ ವರ್ಷದಿಂದ ಬೆಳೆಸಿದ ಮೀಸನ ಬೋಳಿಸ್ತಾವನಿ. ತೊಂದರೆ ಇಲ್ಲ, ನಿಮ್ಮ ಪ್ರೀತಿ ಮುಂದೆ ಈ ಮೀಸಲ್ಲಿ ಲೆಕ್ಕವೇ ಇಲ್ಲ. ಜಾನಿ, ಜಾನಿ, ಎಸ್ ಡಾರ್ಲಿಂಗ್. ಒಳಗೋಗಿ ಎಷ್ಟೊತ್ತಾಯ್ತು ಗೊತ್ತಾ? ಏನ್ ಮಾಡ್ತಿದ್ದೀರಾ? ಎನಿ ಪ್ರಾಬ್ಲಮ್? ಹೌದಮ್ಮ, ಇವತ್ತು ಸ್ವಲ್ಪ ಹೊಟ್ಟೆ ಸರಿಯಿಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಸ್ವಲ್ಪ ಅಲ್ಲ, ಜಾಸ್ತಿನೇ ಲೇಟ್ ಆಯ್ತು. 5 ನಿಮಿಷ ಬಂದ್ಬಿಟ್ಟೆ. ಜಾನಿ, ದಿಸ್ ಇಸ್ ಟೂ ಮಚ್. ನಾನ್ 3 ಎನ್ಸೆಸ್ಟ್ರಲ್ಲಿ ಆಚೆ ಬಂದಿಲ್ಲ ಅಂದ್ರೆ ಬಾಗ್ಲೊಡ್ದು ನಾನೇ ಒಳಗ್ ಬರ್ತೀನಿ. ಆಮೇಲೆ ಪುಟ್ಮಲ್ಲಿ, ನನ್ನ ಕ್ಷಮಿಸ್ಬಿಡಮ್ಮೆ. ಇಷ್ಟು ವರ್ಷ ನಿನ್ನ ಪ್ರಾಣಕ್ಕೆ ಪ್ರಾಣವಾಗಿದ್ದ ಮೀಸನ ಬೋಳಿಸ್ಬಿಟ್ಟಿನಿ. ಅದಕ್ಕೆ ಇನ್ನು ಮುಂದೆ ನಿನ್ನ ಎದುರಿಗೆ ಬಂದಾಗಲೆಲ್ಲ ಈ ಡೂಪ್ಲಿಕೇಟ್ ಮೀಸನ ಅಂಟಿಸ್ಕೊಂಡು ಓಡಾಡ್ತೀನಿ. ಅಯ್ಯೋ ಶಿವನ, ಕೊಂಗಳಿ ಮಲ್ಲಪ್ಪ, ಮೀಸ ಕಮ್ಮೋಡೊಳಗಡೆ ಹೊಟ್ಟೋಯ್ತಲ್ಲಪ್ಪ, ಯಾನ್ ಮಾಡ್ಲಿ ಈಗ? 1 2 ಜಾನಿ, ಇದೇನಿದು? ಬಕೆಟ್ ನಾನು ಚಿನ್ನದ ಚೊಂಬು ಅನ್ನ ಇದನ್ನ ಯಾಕೆ ತಲೆ ಮೇಲೆ ಹಾಕೊಂಡಿದ್ದೀರಾ? ಅದು ಮೌತ್ ಇನ್ಫೆಕ್ಷನ್ ಆಗ್ಬಿಟ್ಟಿದೆ. ಮೌತ್ ಇನ್ಫೆಕ್ಷನ್? ಅದೇಗಾಯ್ತು? ಅದು ರಾಕಿ ರೇಗಾಗಿತ್ತು, ನಾನು ಅವ್ನಿಗೆ ಮುತ್ತು ಕೊಟ್ಬಿಟ್ಟೆ. ಚೆನ್ನಗಮ್ಮ, ಅದು ನನಗೂ ಆಗ್ಬಿಟ್ಟಿದೆ. ಜಾನಿ, ಅದೇನಾಗಿದೆ ನಾನು ನೋಡ್ಬೇಕು. ಬಕೆಟ್ ತೆಗಿರಿ. ಅಯ್ಯೋ ಮೇಡಮ್, ಅದು ಈಗ ನಾನು ಅನುಭವಿಸ್ತಿರೋದು ಸಾಕು. ಜಾನಿ, ನಂಗೆ ಯಾಕೋ ನೀವು ಸುಳ್ಳು ಹೇಳ್ತಿದ್ದೀರಾ ಅನ್ನಿಸ್ತಿದೆ. ಹೌದಾ? ಆಯ್ತು, ನಾನು ತೋರಿಸ್ತೀನಿ. ಇದರಿಂದ ನಿನ್ಗೂ ಇನ್ಫೆಕ್ಷನ್ ಆಗಿ ನೀನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರೆ ನಾನು ಜವಾಬ್ದಾರನಲ್ಲ. ಬೇಡ ಬೇಡ. ಎಲ್ಲ ನೀವ ಇದೆಂತದಕ್ಕೆ ಮರ ಮುಸುಂಟಿ ನಮ್ಮನೆ ಮುಚ್ಚಿಕೊಂಡು ಬಂದದ್ದು? ಯಾರಾದರೂ ಅಕ್ಕಿ ಕೊಟ್ಟು ಸ್ಕ್ರಾಪ್ ಮಾಡಿದ್ರಾ? ನೀನೇ ಇಲ್ಲಿ ನೋಡು, ಈ ಮೀಸೆ ಅಂಟಿಸ್ಕೊಂಡಾಗಿದ್ದ ಬರ್ತಾನೆ ಇಲ್ಲ ಕಣೋ. ಜಾನಿ ಬಾಯ್, ನಾನು ಕೊಟ್ಟ ಗಮ್ಮಿಂದ ನೀವು ಮೀಸೆ ಅಂಟಿಸಿಕೊಂಡದ್ದ? ಐ ಲೈಕ್ ಇಟ್. ಅದು ಮೀಸೆ ಅಂಟಿಸುವ ಗಮ್ಮಲ್ಲ, ಫರ್ನಿಚರ್ ಅಂಟಿಸುವ ಗಮ್ಮು. ಐ ಲೈಕ್ ಇಟ್. ಎಂತ ಕೆಲಸ ಮಾಡ್ಬಿಟ್ಯೋ, ನನ್ ಮುಖನ ಯಾರಿಗೂ ತೋರಿಸ್ದೇ ಇರೋ ಮಾಡ್ಬಿಟ್ಯಲ್ಲ. ನಿಮ್ ಕೆಟ್ಟ ಮಕ್ಕ ನೋಡಿ ಯಾರು ಏನ್ ಮಾಡ್ಬೇಕಾಯ್ತು ಬಿಡಿ ಅಣ್ಣ ಅಪ್ಪನವ್ರೆ.
ನಂದ್ ಬಿಡ್ರಿ ನೀವ್ಯಾಕೆ ಮುಖಕ್ಕೆ ಖರ್ಚಿಪ್ ಕಟ್ಕೊಂಡ್ ಬಂದಿದ್ದೀರಾ ಅದನ್ನ ಹೇಳಿ. ಅದು ಮೀಸ ಮಧ್ಯದಲ್ಲಿ ಸಣ್ಣದೊಂದು ಕುರ ಎದ್ದು ಬಿಟ್ಟದೆ, ಬ್ಯಾರೆಯವ್ರಿಗೆ ಆಡದೇ ಇರ್ಲಿ ಅಂತ ಖರ್ಚಿಪ್ ಕಟ್ಕೊಂಡಿನಿ. ಬೇರೆಯವ್ರಿಗೆ ಮಣ್ ತಿನ್ಸಕ್ ಹೋದ್ರೆ ಮೀಸೆ ಮೇಲೆ ಹೇಳುತ್ತೆ, ಬೇರೆ ಕಡೆನೂ ಹೇಳುತ್ತೆ. ನೀವು ಒಂದು ಕಾಲ ಕೂತಿದ್ರೆ ನಿಮ್ಗೂ ಬ್ಯಾರೆ ಸರಿ ಕುರ ಎದ್ದು ಹೋಗ್ತದೆ. ಏಯ್ ರಾಕಿ, ಇದನ್ನ ಆಮೇಲೆ ವಿಚಾರಿಸ್ಕೊಳ್ತೀನಿ ಕೊಡ. ಅಡ ಕಲ್ಟಿಬೇಟ್ರು, ನನಗೆ ಮೀಸ ಕೊಟ್ಟರ ವಿಷಯನ ಅಣ್ಣಪ್ಪನವ್ರಿಗೆ ಹೇಳಿಲ್ಲ ತಾನೆ? ಇಲ್ಲಿ ತನಕ ಹೇಳಿಲ್ಲ, ಈಗ ನೀವು ಹೇಳಿದ್ರಲ್ವಾ, ಹೇಳಿ ಬರ್ತದೆ. ಅದು ಮಾತಿತ್ರ ಮಾನ ತೆಗಿಯೋಕೆ ನೋಡ್ತಿದ್ದೆ. ಅಡ ಕಲ್ಟಿಬೇಟ್ರು, ನೀನು ನನಗೆ ಮೀಸ ಕೊಟ್ಟಿದ್ದಲ್ಲ, ಅದೇ ಥರದ್ದು ಇನ್ನೊಂದು ಮೀಸ ಇದ್ರು ಕೊಡ್ಡ. ನಾವು ಕೊಟ್ಟ ಮಿಷನ್ ಎಂತ ಮಾಡಿದಿರಿ? ಅದು ಕಳೆದೋಯ್ತು ಕೊಡ. ಅಡ ದುಡ್ಡು ಕೊಡ್ತೀನಿ ಕೊಡ್ಡ. ನಿಮ್ಮ ಮೀಸೆಯನ್ನು ಪೆರ್ಗುಡೆ ಕತ್ತರಿಸಲಿಕ್ಕೆ ದುಡ್ಡು ಕೊಟ್ಟರೆ ಕೂಡ ಅಂತ ಮೀಸೆ ಸಿಕ್ಕುದಿಲ್ಲ ಮಾರ್ರೆ. ನಾನು ಎಷ್ಟು ಕಷ್ಟಪಟ್ಟ ಮೀಸೆಯನ್ನು ಕಲೆಕ್ಟ್ ಮಾಡಿದ್ದೆ ಗೊತ್ತುಂಟಾ? ಇನ್ನೊಂದು ಸರ್ತಿ ಮೀಸೆ ಗೀಸೆ ಅಂತ ಬಂದ್ರೆ ಇರುವ ಮೀಸೆಯನ್ನು ಬೋಳಿಸಿ ಬಿಡ್ತೇವೆ. ನಮ್ಮ ಬಾಬಣ್ಣ ಬಟ್ಲು ಮನೇಲಿ ಇಷ್ಟೊತ್ತು ಗಂಟ ಏನ್ ಮಾಡಾರು? ಬಾಬಣ್ಣ ಬಾಬಣ್ಣ ಒಳಗೆ ಏನ್ ಮಾಡ್ತಾ ಇದೀರಿ? ಎಲ್ರು ಯಾರು ಮಾಡಿದ್ರು ನಾನು ಅದನ್ನೇ ಮಾಡ್ತಾವ್ನಿ ಕಮ್ಮೆ. ಅಲ್ಲ ಇಷ್ಟೊತ್ತು ಗಂಟ ಏನ್ ಮಾಡ್ತಾ ಇದೀರಿ? ನೀರು ಉಳ್ಕತಾವ್ನಿ ಕಮ್ಮೆ. ಒಂದ್ ನಿಮಿಷದ ಮೇಲೆ ನೀವು ನೀರು ಇಕ್ಕೊಳ್ಳಲ್ಲ ಅಂತದ್ರಲ್ಲಿ ಇಷ್ಟೊತ್ತು ಗಂಟ ನೀರು ಇಕ್ಕತ್ತಾ ಇದ್ರಿರಾ? ಅದ್ರಲ್ಲಿ ಇವತ್ತು ನೀರಿನ ಸೌಂಡೇ ಕೇಳಿಸ್ತಾ ಇಲ್ವಲ್ಲ? ಇರು, ನಾನೇ ಆಚೆಗೆ ಬರ್ತೀನಿ. ಬಿಡ್ಬಿಡ್ ಬನ್ನಿ. ಬಾಬಣ್ಣ ಯಾಕೆ ಮುಖಕ್ಕೆ ಬಟ್ಟೆ ಕಟ್ಕೊಂಡಿದ್ದೀರಿ? ಆಮೇಲೆ ಪುಟ್ಮದಿ, ಅದು ಮೀಸ. ಮೀಸೆಗೇನಾಯ್ತು? ನಿಮ್ ಮೀಸೆ ಇಲ್ದೆ ನಾನು ನೋಡಕ್ಕಾಗಲ್ಲ. ಆಮೇಲೆ ಪುಟ್ಮದಿ, ನನ್ನ ಮೀಸ್ಗೆ ಏನೂ ಆಗಿಲ್ಲ ಕಮ್ಮೆ. ಅದು ಮೀಸ ಮಧ್ಯ ಒಂದು ಕುರ ಎದ್ದು ಬಿಟ್ಟದ. ಕುರಾಗಿದ್ದ ಇರಿ ಮುಲಾಮ್ ತತ್ತೀನಿ. ಆಮೇಲೆ ಪುಟ್ಮದಿ, ಮುಲ ನಾನು ಬೇಡಪ್ಪ, ಹಂಗೆ ವಾಸಿ ಮಾಡ್ಕೊತೀನಿ. ಬಾಬಣ್ಣ ಹೆಂಗ್ ವಾಸಿ ಮಾಡ್ಕೊಂಡಿದ್ದೀರಿ? ಕುರ ದೊಡ್ಡದಾಗಿ ಹೊಡೆದೋಗ್ಬಿಟ್ರೆ ಜೊತೆಗೆ ನಿಮ್ ಮೀಸೆ ಉದ್ರಾಗ್ಬಿಟ್ರೆ ಅಯ್ಯೋ ನಾನು ನಿಮ್ಮನ್ನ ನೋಡಕ್ಕಾಗಲ್ಲ. ನಾ ಇಲ್ಲಿ ನೋವ್ಲಿ ಸಾಯ್ತಾವನಿ, ಮೀಸ 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 ಅಂತ. ನಾ ಇದ್ರಲ್ವ ಮೀಸೆ ಇರೋದು. ಆಯ್ತಾರೆ ಏನಿದು ಅಪ್ಪಸ್ವರ? ನೀವು ಚೆನ್ನಾಗಿರ್ಬೇಕು, ನಿಮ್ ಮೀಸೆನೂ ಚೆನ್ನಾಗಿರ್ಬೇಕು. ಕುರ ವಾಸಿ ಆಗಂಗೆ ಕಷಾಯ ಮಾಡ್ಕೊಬತ್ತೀನಿ ಇರಿ. ಶಂಕರೇಶ್ವರ, ಪುಟ್ಮಲ್ಲಿ ನೋಡ್ರೆ ನನ್ನ ಮೇಲೆ ಈ ಪಾಟಿ ಕೇರ್ ಮಾಡ್ತಾವಳೆ. ನಾನೇ ಅವಳು ಮೋಸ ಮಾಡ್ತಾವನೆಲ್ಲಪ್ಪ. ಹೇಳಿ ಪುಟ್ಮಲಿ ಅವರೇ. ಮಧುರ ಅವ್ರೆ ನನ್ನ ಕ್ಷಮಿಸ್ಬಿಡಿ. ಕ್ಷಮಿಸೋದಕ್ಕೆ ನೀವೇನ್ ತಪ್ಪು ಮಾಡಿದ್ದೀರಾ? ಅವತ್ತು ಮೀಸೆ ಬಗ್ಗೆ ಮಾತಾಡಿದಾಗ ನಾನು ನಿಮ್ ತವ ಹಂಗೆಲ್ಲ ಮಾತಾಡಬಾರ್ದಿತ್ತು ಅಂತ ಅನ್ನಿಸ್ತು, ಅದಕ್ಕೆ. ಹೋಗ್ಲಿ ಬಿಡಿ ಪುಟ್ಮಲಿ ಅವರೇ, ನೀವು ಹಾಗೆ ಮಾತಾಡೋದ್ಮೇಲೆ ನಾನು ಮಾಡಿದ್ದು ತಪ್ಪು ಅಂತ ಅರ್ಥ ಆಯ್ತು. ಅಲ್ಲ, ಅವ್ರ ಇಷ್ಟಕ್ಕೆ ವಿರುದ್ಧವಾಗಿ ನಾವ್ಯಾಕೆ ಹೋಗ್ಬೇಕು ಹೇಳಿ? ಹ್ಞೂ ಮಧುರ ಅವ್ರೆ, ನೀವು ಹೇಳ್ತಾ ಇರೋದು ಸರಿಯಾಗದೆ. ಗಂಡಂದ್ರು ನಮ್ಮ ಆಸೆನ ನೆರವೇರಿಸ್ತಾರೆ, ನಾವು ಅವ್ರ ಆಸೆನ ನೆರವೇರಿಸ್ಬೇಕಲ್ವೇ? ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದೀವ್ನಿ. ನಮ್ಮ ಬಾಬಣ್ಣ ಹೆಂಗಿರ್ಬೇಕು ಅಂತ ಬಯಸ್ತಾರೋ ಅವ್ರು ಹಂಗೆ ಇರ್ಲಿ. ನಾನು ಅಷ್ಟೇ ಪುಟ್ಮಲ್ಲಿ ಅವರೇ, ಜಾನಿ ಉದ್ದ ಮೀಸೆ ಬೆಳೆಸ್ಕೊಂಡ್ರು ಗಡ್ಡ ಬಿಟ್ರು ನಾನು ಅವ್ರ ಇಷ್ಟಕ್ಕೆ ವಿರುದ್ಧವಾಗಿ ಹೋಗಲ್ಲ. ಒಳ್ಳೆ ಪೊಸಿಷನ್ ತಗೊಂಡಿದ್ದೀರಾ ಪುಟ್ಟಮಲ್ಲಿ ಅವರೇ, ಅದು ಪೊಸಿಷನ್ ಅಲ್ಲ, ಡಿಸಿಷನ್. ಹಿಡಿದ್ರೆ ಚಾಡ. ಪುಟ್ಟಮಲ್ಲಿ ಅವರೇ, ಈಗಷ್ಟೇ ಅಲ್ಲ, ಯಾವಾಗ್ಲೂ ನಮ್ ಗಂಡಂದ್ರು ನಮ್ಮನ್ನ ತುಂಬಾ ಇಷ್ಟಪಡ್ತಾರೆ. ಹಂಗ್ ಮಾಡಿದ್ರಿ ನಮ್ ಗಂಡಂದ್ರು ನಮ್ಮನ್ನ ಇಷ್ಟಪಡೋದು ನೀ. ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದ ಮಾಮ, ಬಾಬೇಗ ಚಂದ ಮಾಮ. ಬಂದಾಯ್ತಲ್ಲ. ಹಾಯ್ ಪುಟ್ಮಲ್ಲಿ ಅವರೇ, ಹೌ ಆರ್ ಯು? ನಾ ಚೆನ್ನಾಗಿ, ನೀವು? ನಿಮ್ ನೆರಳಲ್ಲಿ ಶಾಂತವಾಗಿದ್ದೀನಿ. ಪುಟ್ಮಲ್ಲಿ ಅವರೇ, ಇಲ್ಲಿ ನೋಡಿ ಹೇಗಿದೆ ನನ್ನ ಈ ಬದಲಾವಣೆ. ಮಧುರ ಅವರು ಅಟ್ಟಿಲ್ ಅವ್ರ ಆಚ್ಕೋಗವ್ರ ಹೊರಗಡೆ ಹೋಗಿದ್ದಾಳೆ ಅನ್ಸುತ್ತೆ. ಅವಳು ವಿಷಯ ಬಿಡಿ, ನನ್ನ ಬದಲಾವಣೆ ಹೇಗಿದೆ ಹೇಳಿ. ನಿಮ್ ಚಿಕ್ಕಪ್ಪ ಅವರು ಪಾರಿನಲ್ಲಿ ಇದ್ರಲ್ಲ, ಬೆಂಗಳೂರಿಗೆ ಯಾವಾಗ ಬಂದರು? ಮನ್ಸು ಮಾಡಿದ್ರೆ ನಾಳೆನೆ ಬರ್ತಾರೆ. ನೀವು ಮನ್ಸಲ್ಲಿ ಮನ್ಸಿಟ್ಟು ನನ್ನೊಂದ್ಸಲ ನೋಡಿ. ನಿಮ್ಮ ಮಮ್ಮಿ ಬಂದಿದ್ರಂತೆ. ಓ ಪುಟ್ಮಲ್ಲಿ ಅವರೇ, ಬಂದಾಯ್ತು ಹೋಗಾಯ್ತು. ನೀವು ಅವ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊತಿದ್ದೀರಾ? ಅವ್ರ ವಿಷಯ ಬಿಡಿ. ನಿಲ್ ನೋಡಿ, ನನ್ನ ಗಿರ್ಜಾ ಮಿಸೆ ನಿಮ್ಗೆ ಇಷ್ಟ ಆಯ್ತಾ? ಅಯ್ಯೋ ಮರ್ತೇ ಬಿಟ್ಟಿದ್ದೆ ಚಂದನ್ ಅವ್ರೆ, ನಮ್ ಬಾಬುಗೆ ಬಾದಾಮಿ ಹಾಲು ಕೊಡ್ಬೇಕು, ಬರ್ತೀನಿ. ಪುಟ್ಮಲ್ಲಿ ಅವರೇ ಮೀಸೆ ನೋಡಿದ್ರೆ ಸಾಕು ಅದನ್ನ ಸವರ್ತಾ ನಾನು ಮೈ ಮರ್ತು ಬಿಡ್ತೀನಿ ಅಂತಿದ್ದವರು ಇವತ್ತಿಷ್ಟು ಉದ್ದ ಮೀಸೆ ಬೆಳೆಸ್ಕೊಂಡ್ಬಂದ್ರು. ನೋಡ್ದೆ ಹಾಗೆ ಹೋಗ್ಬಿಟ್ರು. ತೋರಿಸಿದ್ದನ್ನು ತೋರಿಸಿದ್ರೆ ಯಾರಾದ್ರೂ ನೋಡ್ತಾರೆ. ಈ ನಮ್ಮನ್ನ ಇಲ್ಲದನ್ನೆಲ್ಲ ಅಂಟಿಸಿಕೊಂಡು ಬಂದ್ರೆ ಯಾವ ಮಳೆ ಮಂಗ ನೋಡ್ತಾರೆ? ಯಾವ ಮೆಂಟ್ಲು ನೀನ್ ಯಾಕೆ ಅಲ್ಲಿಗೆ ಬಂದೆ? ಹೋಗಿದ್ರಲ್ವಾ ಮತ್ತೆ ಬರ್ಲಿಕ್ಕೆ? ನೀವು ಹೋಗುವವರೆಗೂ ನಾನು ಇಲ್ಲಿ ಇರ್ತೇನೆ, ನೀವು ಹೋದ ಮೇಲೆ ಇಲ್ಲಿ ಇರ್ತೇನೆ. ಯಾಕೆ ಇಡೀ ಕಾಲೋನಿ ಹಾಳು ಮಾಡಕ? ಅಲ್ಲ, ಎಲ್ಲದವರಿಗೆ ಉತ್ತರಿಸಲಿಕ್ಕೆ.
ರಾಕಿ ಈ ರೀತಿ ಹುಚ್ಚುಚ್ಚಾಗಿ ಮಾತಾಡೋದು ಬಿಟ್ಟು ನನ್ನ ಈ ಮೀಸೆ ತೆಗಿಯಕ್ಕೆ ಏನಾದ್ರು ಐಡಿಯಾ ಹೇಳ. ಹುಚ್ಚುಚ್ಚಾಗಿ ಮಾತಾಡ್ಲಿಕ್ಕೆ ನಾನೆಂತ ಹುಚ್ಚ ವೆಂಕಟ? ನಾನೆಲ್ಲ ಹುಚ್ಚ, ನನ್ನ ಮನಸ್ಸು ಸ್ವಚ್ಛ, ನೀನೆಲ್ಲ ನನ್ನ ಮುಂದೆ ಬಚ್ಚ. ಇದನ್ನೇ ನೋಡು ಬೇಡ ಅನ್ನೋದು. ನಾನು ಕೇಳ್ತಿರೋದೇನೋ ನೀನು ಹೇಳ್ತಿರೋದೇನೋ. ಜನನ್ನ ನನಗೆ ನೀವು ಪ್ರೀತಿಯಿಂದ ಹೇಳಿದ್ರೆ ನನ್ನ ಮಂಡೆಗೆ ಐಡಿಯಾ ಪಕ್ಕುದಿಲ್ಲ. ಹೌದಲ್ಲ? ಐ ಲೈಕ್ ಇಟ್. ಐಡಿಯಾ ಪಕ್ಕಿತು ಬಂತ ಏನಂತ ಹೇಳ. ನೀವು ನಿಮ್ಮ ಇಡೀ ಮೀಸೆಯನ್ನು ಅಡಕಗೊಳಿಸಿ. ಶಂಕರೇಶ್ವರ, ನಾನು ಪುಟ್ಟ ಮಲ್ಲಿಗ ಶಾನೆ ಮೋಸ ಮಾಡ್ತಾವನಿ. ಅವ ನನ್ನ ಮೇಲೆ ಜೀವನೇ ಇಟ್ಕೊಂಡಾಳೆ, ಆದ್ರೆ ನಾನು ಆ ಜೀವಕ್ಕೆ ಬೆಲೆ ಕೊಡ್ತಾ ಇಲ್ಲ. ಅಟ್ಟಿಲಿರೋ ಕೆನ ಹಾಲು ಬಿಟ್ಬಿಟ್ಟು ಆಚೆ ಸಿಗೋ ಪೌಡ್ರನ್ನ ಬಯಸ್ತಾವನಿ. ಇವತ್ತಿಗೆ ಇದು ಮುಗಿದು ಬಿಡ್ಬೇಕು. ಎಲ್ಲ ವಿಷಯನ ಅವಳಿಗೆ ಹೇಳ್ಬಿಡ್ತೀನಿ. ಅವಳು ಯಾನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ. ಏನ್ ಶಿಕ್ಷಣ? ನಾ ಮಾತಾಡ್ಕೊಂಡಿದ್ನೆಲ್ಲ ಈ ಬಾಳೆಹಣ್ಣು ಕೇಳಿಸ್ಕೊಂಬಿಟ್ನಾ. ಫಸ್ಟ್ ಮಾತಾಡಿರೋದು ಕೇಳಿಸ್ಕೊಳ್ಳಿಲ್ಲ, ಕ್ಲೈಮ್ಯಾಕ್ಸ್ ಕೇಳಿಸ್ಕೊಂಡೆ. ಏನೋ ಶಿಕ್ಷೆ ಅಂತಿದೆ. ಸದ್ಯ ಬದಿಕಂಡಿ ಮೊದ್ಲು ಸೊತ್ತಿದ್ದ. ನೋಡಕ್ ನಂಜನಗೂಡು ರಸಪಾಳ ತರ ಅದೇ ತಗದು ಮೊಕ್ಕ ಬುಟ್ಟಾದ್ರೆ ಮೊಕ್ಕ ಮುತ್ತತ್ತಿ ಆಂಜನೇಯನ್ ತರ ಆಗ್ಬಿಡ್ಬೇಕು. ನಿನಗೂ ಯಾರ ಮುಖದ ಮೇಲೆ ಬಿಟ್ಟವ್ರೆ, ಅದಕ್ಕೆ ಮಕ ಮುಚ್ಕೊಂಡಿರೋದು. ನಿನ್ ಮುತ್ತತ್ತಿನ ತಿರುಪತಿನ ಅಡ ನೋಡಕ್ ಇಷ್ಟುದ್ದ ಇದೆ, ಎಷ್ಟುದ್ದ ಮಾತಾಡಿಯಲ್ಲ. ಅವಾಜ್ ಹಾಕೊಂಡ್ರೆ ಅವ್ವ ಫೋನ್ ಮಾಡ್ಬಿಡ್ತೀನಿ. ಪಾಪ ನಂಗೆಲ್ಲ ಮಾತಾಡಬಾರ್ದು. ಅವ್ರು ನಿನ್ಗಿಂತ ದೊಡ್ಡವ್ರು ತಾನೇ, ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ದೊಡ್ಡವ ಅಂತ ಮರ್ಯಾದೆ ಕೊಟ್ಟಿದ್ದೀನಿ, ಇಲ್ಲಾಂದ್ರೆ ನನ್ ಮಗನ್ ಹಂಗೆಲ್ಲ ಮಾತಾಡಬಾರ್ದು. ಬಾಬಣ್ಣ, ನಿಮ್ ಮೀಸೆ ಮೇಲೆ ಕುರ ಆಗದೆ ಅಂತ ಕಷಾಯ ಮಾಡಿವ್ನಿ, ತಕ ಕುಡೀರಿ, ಹಂಗೆ ಕರ್ಗೋಯ್ತದೆ. ಯಾನು ಬೆಳಕಂಬಿಡಮ್ಮ, ನಂಗೆ ಯಾನು ಕುಡಿಯಕ್ ಮನ್ಸಿಲ್ಲ. ಯಾಕೆ ಬೇರೆ ಏನಾದ್ರು ಕುಡ್ಕೊಂಡ್ ಬಂದಿದ್ಯಾ? ಸುಮ್ಮನೆ ಕೂತ್ಕೊಂಡ್ರೆ ಸರಿ. ಮೊದ್ಲೇ ನಾನು ತಲೆ ಕೆಟ್ಟೋಗದೆ, ಇಲ್ಲಾಂದ್ರೆ ಗೋಬಿ ಮಂಚೂರಿ ಮಾಡ್ಕೊಂಡ್ ಬಾಯಿಗೆ ಹಾಕತ್ತೀನಿ. ನೋಡಮ್ಮಿ ಹೆಂಗ್ ಮಾತಾಡ್ತಾನೆ. ಮೊದ್ಲು ಇವನ್ನ ಉದಯ ರಂಗ ಬಸ್ಸತ್ತಿ ಊರಿಗೆ ಕಳ್ಸಿ ಹೇಳ್ತೀನಿ, ಆಗ್ಲೇ ಬುದ್ಧಿ ಬರೋದು. ಬ್ಯಾಡ ಬಾಬಣ್ಣ, ಅವ್ನು ಏನ್ ಮಾತಾಡ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ. ಸುಮ್ಮನೆ ತಮಾಷೆಗೆ ಮಾತಾಡವನೆ. ಅವ್ನ ವಿಷಯ ಬಿಡಿ, ತಕೊಳ್ಳಿ ಈ ಕಷಾಯ ಕುಡೀರಿ. ಬೇಡ ಅಂತ ಹೇಳುತ್ತಲ್ಲ. ಅದ್ಯಾಕ್ ಬೇಡ ಅಂದಿರಿ? ಕುರ ಆಗಿದ್ರೆ ತಾನೆ ಕುಡ್ದು ವಾಸಿ ಮಾಡ್ಕೊಳಕ. ಕುರ ಅನಿಲ್ವಾ? ಮತ್ತೆ ಕುರ ಆಗತ್ತೆ ಅಂತ ಸುಳ್ಳು ಹೇಳಿದ್ರಿ? ಆಮೇಲೆ ಪುಟ್ಮಲಿ, ನೀನ್ ಎಷ್ಟಕ್ಕೆ ವಿರುದ್ಧವಾಗಿ ತಪ್ಪಾಗ್ಬಿಟ್ಟಿನಿ ಕಮ್ಮೆ. ಅದನ್ನ ನಿಂತ ಹೇಳ್ಕೊಳಕ್ ಆಗದೆಯೇ ಕುರ ಆಗದ ಅಂತ ಸುಳ್ಳು ಹೇಳ್ಬಿಟ್ಟಿ. ಅಂತ ತಪ್ಪು ನೀವೇನ್ ಮಾಡಿದ್ರಿ ಬಾಬಣ್ಣ? ಅದೇನಾಗದ ಅಂದ್ರ ಇಷ್ಟ ಆಗದ. ಎಂತ ಕೆಲಸ ಮಾಡ್ಕೊಂಬಂದ್ರಿ ಬಾಬಣ್ಣ? ನಾನು ಇಷ್ಟಪಟ್ಟು ನಮ್ಮ ಮೀಸೆಯ ತಗಸ್ಕೊಂಬಂದ್ಬಿಟ್ಟಿದ್ದೀರಿ. ಆಮೇಲೆ ಪುಟ್ಮಲಿ, ಅದೇನಾಯ್ತು ಅಂದ್ರೆ. ಮಾತಾಡ್ಬೇಡಿ. ನಿಮ್ ಬಾಯಿಂದ ಇನ್ನೊಂದ್ ಮಾತು ಕೇಳಕ್ಕೂ ಇಷ್ಟಪಡಲ್ಲ. ನಾನು ಆವತ್ತೇ ಹೇಳಿದ್ದೆ, ನಿಮ್ಗಿಂತ ನನ್ಗೆ ನಿಮ್ ಮೀಸೆ ಕಂಡ್ರೆ ಸಾನೇ ಇಷ್ಟ ಅಂತ. ಆದ್ರೆ ಮೀಸೆ ಕತ್ತರಿಸ್ಕೊಂಡ್ ಬಂದಿದ್ದೀರಿ ಅಂದ್ರೆ ನಿಮ್ಗೆ ನನ್ ಮೇಲೆ ಒಂಚೂರು ಡವ್ವೇ ಇಲ್ಲ. ಅದು ಡವ್ವಲ್ಲ ಕಮ್ಮೆ, ಲವ್ವು. ನೀವ್ ಹಿಡ್ದಿಲ್ಲ ಜಾಡ. ಮಧ್ಯದಲ್ಲಿ ಮಾತಾಡ್ಬೇಡ ಅಂದ್ರು ಮಾತಾಡರಿಯ. ಈ ನಿಮ್ ಖಾಲಿ ಸಪ್ಲೆ ಮಕ್ಕ ಜೊತೆ ನಂಗೆ ಇರಕ್ಕೆ ಇಷ್ಟ ಇಲ್ಲ. ಕೂಸು ಹೊಟ್ಟೆ ಬರಿನೆಲ್ಲ ಗಂಟ್ ಕಟ್ಟು, ಉದಯ ರಂಗ ಬಸ್ ಹತ್ಕ ಊರ್ಗ್ ಹೋಗವು. ಆಮೇಲೆ ಪುಟ್ಮಲಿ, ನನ್ ಮಾತು ಕೇಳಮ್ಮೆ, ನನ್ ಬಿಟ್ಟೋಗ್ಬೇಡ. ಇನ್ 3 ತಿಂಗಳು ಕಮ್ಮಿ ಬಂದ್ಬಿಡ್ತದೆ. 3 ತಿಂಗಳಲ್ಲಿ ನಿಮ್ ಅಜ್ಜಿ ಪಿಂಡೆ ಬರ್ತದೆ. ಏನ್ ಬೇಕಾದ್ರೂ ಬೋಳಿಸ್ಕೊಂಡು ಸೋಕಿ ಮಾಡಿ, ನಾನ್ ನಿಮ್ ಜೊತೆಲಿ ಇರಲ್ಲ. ಆದ್ರೂ ನನ್ನ ಇರು ಅಂತ ಬಲವಂತ ಮಾಡಿದ್ರೆ ಆ ಫ್ಯಾನ್ಗೆ ನಾಣಕ ಸತ್ತೋಯ್ತೀನಿ. ಪೊಂಗಳಿ ಮಲ್ಲಪ್ಪ, ನಾ ಕಂಡು ಕನ್ಸು ನಿಜ ಆಗದೆ ಇರಲಪ್ಪ. ಈ ಮೀಸೆಗೋಸ್ಕರ ಒಂದು ಜೀವ ಹೋಗೋದು ಬೇಡ. ಜೀವನ ಏನು ನಿನ್ನ ಕೈಲಿಟ್ಟಿನಿ. ಕಾಪಾಡೋ ಜವಾಬ್ದಾರಿ ನಿಂದೇ ತಂದೆ. ಆಮೇಲೆ ಪುಟ್ಮಲಿ ಇದೇನಪ್ಪ, ಕರಿ ಮಾರಮ್ಮನ ಥರ ಬತ್ತಾವಳೆ. ದಂಡಕ್ಕೆ ಬಂದು ನನ್ನೇ ಕುರಿ ಬಲಿ ತಕೊಂಬಿಟ್ಟಾಳೇನೋ. ಪುಟ್ಮಲಿ, ಅದೇ ಕಮ್ಮಿಯಂಗ್ ದುರ್ಗುಟ್ಕೊಂಡು ನೋಡಿಯೇ. ಇವತ್ತು ಅದನ್ನ ಕತ್ತರಿಸಿ ಬಿಸಾಕ್ಬಿಡ್ತೀನಿ. ಆಮೇಲೆ ಪುಟ್ಮಲಿ, ಯಾನ್ ಕತ್ತರಿಸಿ ಬಿಸಾಕ್ಯಾಮೆ? ನಾನು ಏನು ಅಂತ ಹೇಳಲ್ಲ, ಕತ್ತರಿಸಿ ಕೈ ಕೊಡ್ತೀನಿ, ಆಗ ನೀವೇ ನೋಡ್ಕೊಳ್ಳಿ. ಆಮೇಲೆ ಪುಟ್ಮಲಿ,
ಯಾಕಮ್ಮ ಹೆಂಗೆಲ್ಲ ಮಾತಾಡಿ ನಿನ್ ಕೈ ಮುಗಿತೀನಿ ಅದು ಯಾನ್ ಕತ್ತರಿಸ್ತಿ ಅಂತ ಹೋಗ್ಬಿಟ್ಟು ಕತ್ತರಿಸಮ್ಮ. ಬಾಬಣ್ಣ ನಿಮ್ಮ ಅಕ್ಕನ ಮೇಲೆ ಇರೋ ಮೀಸೆ ಕತ್ತರಿಸಿ ಬಿಸಾಕ್ತೀನಿ ಅಂದೆ. ಆಮೇಲೆ ಕುತ್ಕೊಳ್ಳಿ ನಿಂಗೇನೋ ತಲೆಗಿಲ್ ಕೆತ್ತಾಗಿದ್ದಮ್ಮೆ. ಈ ಮೀಸನ ನೀನೇ ಇಷ್ಟಪಡ್ತಿದ್ದ, ಈಗ ನೀನೇ ಮೀಸನ ಕತ್ತರಿಸಾಕಿಯ. ಬಾಬಣ್ಣ ನಿಮ್ಮನ್ನ ಒಂದೇ ತರ ನೋಡಿ ನೋಡಿ ಸಾನೆ ಬೇಜಾರಾಗ್ಬಿಟ್ಟಿದೆ. ನಿಮ್ಮನ್ನ ಬ್ಯಾರೆ ತರ ನೋಡ್ಬೇಕು ಅಂತ ಆಸೆ ಆಗದೆ, ಅದಕ್ಕೆ ಈ ಮೀಸೆಯನ್ನ ಕತ್ತರಿಸಿ ಬಿಸಾಡುವೆ. ಆ ಕತ್ತರಿಯನ್ನು ಕೊಡು, ನನ್ನ ಮೀಸೆಯನ್ನು ನಾನೇ ಕತ್ತರಿಸಿಕೊಳ್ಳುವೆ. ಹಂಗಾಗಲ್ಲ ಮಾಮಣ್ಣ, ನಾನು ಇಷ್ಟಪಟ್ಟಿರೋದ ನಾನೇ ಕತ್ತರಿಸಿ ಬಿಸಾಕ್ಬೇಕು, ನೀವು ತೆಪ್ಪ ಕೂತಿರ್ಬೇಕು. ಅರ್ಥ ಆಯ್ತೆ? ಆಮೇಲೆ ಕುತ್ಕೊಳ್ಳಿ ರಾಂಗ ಬೇಡಕ್ಕಮ್ಮ. ಈ ಮೀಸೆನ ಕತ್ತರಿಸಿ ಬಿಸಾಗೋವರೆಗೂ ರಾಂಗಾಗೆ ಇರ್ತೀನಿ. ಆಮೇಲೆ ನಿಮ್ ಜೊತೆ ಡುಯೆಟ್ ಸಾಂಗ್ ಆಡ್ತೀನಿ. ತೆಗಿರಿ ಖರ್ಚಿಪು. ಬೇಡಕ್ಕಮ್ಮ. ಬುಡು ಅಂದಾಗ ಬುಟ್ರಿ, ತೆಗಿ ಅಂದ್ರೆ ತೆಗಿಬೇಕು ತಾನೆ. ತೆಗಿರಿ ಖರ್ಚಿಪು. ಬೇಡಕ್ಕಮ್ಮ. ಬಾಬಣ್ಣ ಜಾನಿ, ಇದ್ಯಾಕಿದು ಜಾನಿ? ನಾನು ಕರ್ದಿದ ತಕ್ಷಣ ಮುಖ ಮುಚ್ಕೊಂಡು ಆಸೆ ತಿರ್ಕೊಂಡ್ಬಿಟ್ರೆ? ಅದು ಡಾಕ್ಟರ್ ಹತ್ರ ಹೋಗಿದ್ದೆ ಮಧು. ಅವರು ಬೇರೆಯವ್ರ ಜೊತೆ ಮಾತಾಡ್ಬೇಕಾದ್ರೆ ದೂರ ನಿಂತ್ಕೊಂಡು ಮಾತಾಡಿ ಮುಖ ತೋರಿಸ್ಬೇಡಿ ಅಂತ ಹೇಳಿದ್ರು. ಅದು ಬೇರೆಯವ್ರ ಜೊತೆ ತಾನೆ, ಕಟ್ಕೊಂಡಿರೋ ಹೆಂಡತಿ ಹತ್ರ ಅಲ್ವಲ್ಲ. ನಂಗೆ ನಿಮ್ ಮುಖ ನೋಡ್ಬೇಕು ಅನ್ಸ್ತಿದೆ, ಪ್ಲೀಸ್ ತೋರಿಸಿ. ಅಯ್ಯೋ ಬೇಡ ಮಧು, ನನ್ನಿಂದ ನಿನಗೆ ತೊಂದರೆ ಆಗೋದು ನನ್ಗೆ ಇಷ್ಟ ಇಲ್ಲ. ಏನು ತೊಂದರೆ ಆಗಲ್ಲ. ಈಗ ನೀವು ನಿಮ್ ಮುಖ ತೋರಿಸಿಲ್ಲ ಅಂದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ. ಬೇಡ ಮಧು, ತೋರಿಸ್ತೀನಿ. ಜಾನಿ, ಯಾಕೆ ಬಾಯಿ ಮುಚ್ಕೊಂಡಿದ್ದೀರಾ? ನಿಮ್ ಮುಖನ ಪೂರ್ತಿಯಾಗಿ ತೋರಿಸಿ. ಬೇಡ ಮಧು, ನೀನ್ ಭಯ ಬೀಳ್ತೀಯ. ನಿಮ್ಮನ್ನ ನೋಡಿನೇ ಭಯ ಪಟ್ಟಿಲ್ಲ, ನಿಮ್ ಬಾಯಿ ನೋಡಿ ಭಯ ಪಡ್ತೀನಾ? ಕೈ ತೆಗಿರಿ, ನಾನ್ ನಿಮ್ಗೊಂದು ಸರ್ಪ್ರೈಸ್ ಕೊಡ್ಬೇಕು. ಸರ್ಪ್ರೈಸಾ? ಏನದು? ಅದು ತುಂಬಾ ದಿನದಿಂದ ನೀವು ಉದ್ದ ಮೀಸೆ ಬೆಳೆಸ್ಕೋಬೇಕು ಅಂತಿದ್ರಲ್ಲ, ಆಸೆನ ನಾನ್ ಪೂರೈಸ್ತಾ ಇದ್ದೀನಿ. ಉದ್ದ ಮೀಸೆ ಬಿಡೋಕೆ ತುಂಬಾ ಟೈಮ್ ಹಿಡಿಯುತ್ತಲ್ಲ, ಅದಕ್ಕೆ ನಿಮ್ ಮೀಸೆಗೆ ಅಟ್ಯಾಚ್ ಮಾಡಕ್ಕೆ ನಾನು ಆರ್ಟಿಫಿಷಿಯಲ್ ಮೀಸೆ ತಂದಿದ್ದೀನಿ. ಕೈ ತೆಗಿರಿ ಜಾನಿ, ನಾನು ಅಟ್ಯಾಚ್ ಮಾಡ್ತೀನಿ. ಬೇಡ ಮಧು, ಕೊಡು, ನಾನು ಅಟ್ಯಾಚ್ ಮಾಡ್ಕೊಳ್ತೀನಿ. ಇಲ್ಲ ಜಾನಿ, ನಾನೇ ಅಟ್ಯಾಚ್ ಮಾಡ್ಬೇಕು, ಕೈ ತೆಗಿರಿ. ಬೇಡ ಮಧು.